ಟಾಪ್ 3 ಸ್ಥಾನದಲ್ಲಿದ್ರಿ ನೀವು. ನಿಮ್ಮ ಆಟ ನೋಡಿದವರೆಲ್ಲ ಇವು ಟಾಪ್ 3 ಇರುವಂಥ ವ್ಯಕ್ತಿನೇ ಅಲ್ಲ ಅನ್ನುವಂಥ ಒಂದು ಮಾತಿತ್ತು. ಸರ್ ಮೊದಲಿಗೆ ನಿಮಗೆ ಅದ್ರ ತೃಪ್ತಿ ಇದೆಯಾ, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ? ಮೇಡಮ್ ಡೆಫಿನೆಟ್ಲಿ ಹೌದು ನನಗಿದೆ, ಏನು ತೊಂದರೆ ಇಲ್ಲ. ಯಾಕಂದರೆ ನನಗಿದ್ದೇನು ಅಂದರೆ ಟಾಪ್ 2 ಇಲ್ಲ ಟಾಪ್ 3 ಅದರಲ್ಲೇ ಇರ್ತೀನಿ ನಾನು ಅಂತ ಡೆಫಿನೆಟಾಗಿ ನನಗೆ ಗೊತ್ತಿತ್ತು. ಬಟ್ ಆದರೆ ಅದೇ ಟಾಪ್ 2 ತ್ರಿವಿಕ್ರಮ್ ಇರೋದಕ್ಕೂ ಈಸ್ ಡಿಸರ್ವಿಂಗ್. ಆಮೇಲೆ ಹನುಮಂತು ಬಗ್ಗೆ ನಾನು ಮಾತಾಡೋದೇ ಇಲ್ಲ ಬಿಡಿ, ಅವ್ನು ಡಿಸರ್ವಿಂಗ್ ಅಷ್ಟೇ, ಒನ್ಗೆ ಡಿಸರ್ವಿಂಗು. ಬಟ್ ಆದರೆ ಟಾಪ್ 2 ಟಾಪ್ 3 ಸ್ವಲ್ಪ ಏರುಪೇರು ಇರಬಹುದಿತ್ತು ಅಂತ ನನಗನ್ನಿಸ್ತು. ಬಟ್ ಆದರೆ ತ್ರಿವಿಕ್ರಮು ತುಂಬ ಡಿಸರ್ವಿಂಗ್, ಯಾಕಂದರೆ ಸ್ಟಾರ್ಟಿಂಗಿಂದ ಇದ್ದು ಹೊಡೆದಾಡಿಕೊಂಡು ಎಂಟರ್ಟೈನ್ ಮಾಡಿಕೊಂಡು ಎಲ್ಲರ ಜೊತೆ ಮಿಂಗಲ್ ಹಾಕ್ಕೊಂಡು ಬಂದಿದ್ದಂಥ ವ್ಯಕ್ತಿ. ಸೊ ಅವನದು ಡಿಸರ್ವಿಂಗು ತುಂಬ ಚೆನ್ನಾಗಿತ್ತು. ಆಮೇಲೆ ನನಗೆ ಕೊಟ್ಟಿದ್ದು ಸ್ಥಾನವೂ ಚೆನ್ನಾಗಿತ್ತು ಮೇಡಮ್. ದೇರ್ ಇಸ್ ನೋ ಫಾಲ್ಟ್ ಇನ್ ಇಟ್. ಅಲ್ಲ ಸರ್, ನೀವು ಟಾಪ್ 3 ತನಕ ಬಂದ್ರಿ. ಎಸ್, ನೀವು ಚೆನ್ನಾಗಿ ಆಟ ಆಡಿದ್ರೆ ಎರಡು ಮಾತಿಲ್ಲ. ಬಟ್ ನಿಮ್ಮ ಒಂದು ಈ ಸಕ್ಸಸ್ನ ಸೀಕ್ರೆಟ್ಸ್, ಯಾಕಂದರೆ ಟಾಪ್ 3 ಬರೋದು ಕೂಡ ಅದು ಕಮ್ಮಿ ಮಾತಲ್ಲ, ಎಫರ್ಟ್ಸ್ ತುಂಬ ಇದೆ, ಜನರ ಪ್ರೀತಿ ಕೂಡ ಇದೆ. ಸೊ ಇಷ್ಟು ದಿನ ಈ ಜನಗಳ ಮಧ್ಯೆ ನಾನು ಇರೋಕ್ಕೆ ಇದು ಒಂದು ಸ್ಟ್ರೆಂತ್ ನಂಗೆ ಕಾರಣ ಆಯಿತು ಅಂತ ಹೇಳೋದಾದರೆ ಸರ್? ಮೇಡಮ್ ಏನಿಲ್ಲ ಮೇಡಮ್, ನಾನು ಇದ್ದಂಗೆ ಇದ್ದೆ. ಆಚೆಗಡೆ ನಾನು ಹೆಂಗಿದ್ನೋ ಒಳಗಡೆನೂ ಅದೇ ಇದ್ದೆ. ಐ ಥಿಂಕ್ ಅದೇ ನನ್ನ ಪ್ಲಸ್ ಆಗಿದ್ದು ಅನಿಸುತ್ತೆ. ಬಿಕಾಸ್ ಲೈಕ್ ಪೀಪಲ್ ಸ್ಟಾರ್ಟೆಡ್ ಲವಿಂಗ್ ಮೀ ಫಾರ್ ದ ವೇ ಐ ಆಮ್. ಮೇಡಮ್ 2,48,00,000 ಓಟು ಅಂದರೆ ಯಪ್ಪ ನಿಮಿಷ ನನಗೆ ತಲೆ ಗಿರ್ರನ್ಬಿಡುತ್ತೆ ಅದನ್ನು ಯೋಚನೆ ಮಾಡಿದ್ರೆ. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಆಚೆ ಬಂದಾಗ ಲಾಟ್ಸ್ ಆಫ್ ಲವ್ ಮೇಡಮ್, ಲಾಟ್ಸ್ ಆಫ್ ಲವ್. ಸೊ ಯಾವತ್ತಿದ್ರು ಚಿರಋಣಿ ಮ್ಯಾಮ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಮೋಸ್ಟ್ಲಿ ಈ ಊರುಗಳಲ್ಲಿ ಈಗ ಎಲೆಕ್ಷನ್ ಮಾಡಿದಾಗೂ ಇಷ್ಟು ಒಂದು ವೋಟ್ ಬರುತ್ತೋ ಗೊತ್ತಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಪಾಲಿಟಿಕ್ಸಿಗೆ ಬಂದುಬಿಡ್ತೀರಾ ನೀವು? ಒಳ್ಳೆ ಇಲ್ಲ ಮೇಡಮ್, ಇನ್ನೂ ಬೆಳೀತಿರೋ ಚಿಗುರು ಮೇಡಮ್, ನಾನು ಮಗು. ಸೊ ಫಸ್ಟ್ ರಿಯಾಲಿಟಿ ಶೋ, ಆಮೇಲೆ ಸಿನಿಮಾ. ಸೊ ಐ ವಿಲ್ ಎಂಜಾಯ್ ಮೈ ಲೈಫ್ ಮೇಡಮ್. ನನಗೆ ಬೇರೆ ಏನು ಪ್ರೆಷರು ಬೇಡ, ಟೆನ್ಷನು ಬೇಡ ಜೀವನದಲ್ಲಿ. ಸರ್ ಇವಾಗ ಈಗ ಸೀಸನ್ ಇದು ಮುಗಿದು ಒಂದು 10 ದಿನ, ಒಂದು ವಾರ 10 ದಿನ ಆಗಿರ್ಬೋದು. ಏನು ಸರ್ ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಾ ಬಿಗ್ ಬಾಸ್ ಮನೆಯಿಂದ? ಬಿಗ್ ಬಾಸ್ ಮನೆ ಮೇಡಮ್, ಆಮೇಲೆ ಸುದೀಪ್ ಸರ್. ಅಂದರೆ ಈಗ ಅಲ್ಲಿ ಹೇಳುವಾಗ ಬಿಗ್ ಬಾಸ್ ಟೈಮಿಂಗ್ ಹೇಳೋದು, ವಾಯ್ಸ್ ಹೇಳೋದು, ಬಿಗ್ ಬಾಸ್ ಆ ವಾಯ್ಸ್ ಬಗ್ಗೆ, ಅಲ್ಲಿ ಇದ್ದಂಥ ದಿನಗಳ ಬಗ್ಗೆ ಏನು ನೆನ್ಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ? ಮೇಡಮ್ ನನಗೆ ಇದು ವಾಯ್ಸ್ ನಮ್ಮ ಟೈಮಿಂಗ್ ಏನು ಹೇಳ್ತಾ ಇರಲಿಲ್ಲ. ಅಂದರೆ ಇದು ಬೆಳಗಿನ ಜಾವ 7:30 ಟೈಮ್ ಗೇಮೆಲ್ಲ ನಮ್ಗೆ ಗೊತ್ತೇ ಇಲ್ಲ ಬಿಡ್ರಿ. ಸೊ ಅದೇ ಬಿಗ್ ಬಾಸ್ ನನಗೆ ಯಾವಾಗಲೂ ಹೇಳ್ತಿದ್ದು ಒಂದೇ ಮಾತು, ರಜತ್ ಐ ಲವ್ ಯು ಅಂತ. ಅದು ಮಿಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಮೇಡಮ್. ಅವ್ರು ನನಗೆ ಬೈದಿದ್ದೇ ಜಾಸ್ತಿ, ಮೈಕ್ ಹಾಕ್ಕೊಳ್ಳಿ ಮಾತಾಡಬೇಡಿ ಅಂತೆಲ್ಲ ಬೈದಿದೆ ಜಾಸ್ತಿ. ಅಂದರೆ ನಿದ್ದೆ ಮಾಡ್ತಿದ್ದಾಗ ಕೋಳಿ ಹಾಕಿ ಎಬ್ಬರಿಸೋದು, ರಜತ್ ಅನ್ನೋದು, ಅದನ್ನು ತುಂಬ ಮಿಸ್ ಮಾಡ್ಕೊತೀನಿ. ಯಾಕಂದರೆ ನಾನು ತುಂಬ ಮಜಾ ಮಾಡ್ಕೊಂಡಿದ್ದವನು ಆಚೆ ಲೈಫಲ್ಲಿ. ಅಲ್ಲಿ ಮಧ್ಯಾಹ್ನ ಒಂದೊಂದು ಟೈಮ್ ಗೌತಮಿ ಇಲ್ಲಾಂದರೆ ಇವರು ಐಶು ಎಲ್ಲ ಒಂದು ಒಳ್ಳೆ ಪಲಾವ್ ಮಾಡಿಬಿಡೋರು. ಅದನ್ನು 3-4 ಸತಿ ತಿನ್ಬಿಡ್ತಿದ್ದೆ. ಎಂಥ ನಿದ್ದೆ ಅಂತೀರಾ, ನಿದ್ದೆ ಮಾಡೋಂಗಿಲ್ಲ, ಬಿಡೋಂಗಿಲ್ಲ. ನಿದ್ದೆ ಮಾಡಿದ್ರೆ ಕೋಳಿ ಕುಗ್ಸೋರು. ಸೊ ಅದೊಂದು ಮಿಸ್ ಮಾಡ್ಕೋತೀನಿ. ಅಂದರೆ ಮಲಗಿದಾಗ ಎಬ್ಬರಿಸೋರಲ್ವಾ, ನಿದ್ದೆ ಅಂತೂ ಮಾಡೋಕ್ಕಾಗ್ತಿರಲಿಲ್ಲ. ಎಷ್ಟು ಕಣ್ಣೆಲ್ಲ ಹಿಂಗೆ ಇಟ್ಕೊಂಡು ಕೂತ್ಕೊತಾ ಇದ್ವಿ ಗೊತ್ತಾ. ಅದು ಇಟ್ ವಾಸ್ ಫನ್. ಯಾ.